ಪಬ್ಲಿಕ್ ಬಾಂಡ್ಸ್ ಸಾರ್ವಜನಿಕವಾಗಿ ಸಾಲ ಎತ್ತಬೇಕು. ನಾನು ಸಿದ್ದರಾಮಯ್ಯನ ಹಣಕಾಸಿನ ಮಂತ್ರಿ, ಅವ್ರನ್ನೇನು ಕೇಳಲಿಲ್ಲ, ಅವರು ಆರಾಮಾಗಿದೆ ಇದ್ದಾರೆ. 18% ಬಡ್ಡಿ. ಅರೆ, ಫಿಯರ್ಲೆಸ್ ಕಂಪನಿಯಿಂದ ಸಾಲ ತಂದಿದ್ದಾರೆ. ದೇವೇಗೌಡರು 18% ಬಡ್ಡಿ ಕೊಡ್ತಾರ? ನಂಬಿಕೆ ಹುಟ್ಟಬೇಕಲ್ಲ. ನಾನು ನನ್ನ ಹೆಂಡತಿ ನಾವಿಬ್ಬರು ಮೊದಲು 2 ಲಕ್ಷ ರೂಪಾಯಿ ಬಾಂಡನ್ನು ತೆಗೆದುಕೊಳ್ತೇವೆ. ಅದರ ಪರಿಣಾಮ 650 ಕೋಟಿ ಹಣ ಸಭೆಯಿಂದ ಪರ್ಮಿಷನ್ ಸಿಕ್ಕಿದ ಮೇಲೆ ಆ ವರ್ಷ ಕಲೆಕ್ಟ್ ಮಾಡ್ತೀವಿ. ನಾವು ಇಲ್ಲಿ ಜೋಳದ ರೊಟ್ಟಿ ತಿನ್ನಕ್ಕೆ ಬಂದಿಲ್ಲ. ತುಂಬಾ ಜೋಳದ ರೊಟ್ಟಿ ತಿಂದಿದ್ದೇನೆ, ಎಣ್ಣೆ ಬದನೆಕಾಯಿ ತಿಂದಿದ್ದೇನೆ, ತುಪ್ಪ ತಿಂದಿದ್ದೇನೆ, ಹೋಳಿಗೆ ತಿಂದಿದ್ದೇನೆ, ಕರಿ ಎಳೆ ಒಬ್ಬಟ್ಟು ತಿಂದಿದ್ದೇನೆ. ಆ ತಾಯಂದಿರು ಅನ್ನ ನೀಡುವಾಗ ಶಿವಶರಣೆಯರು ಅವ್ರ ಮನೆ ಊಟ ಮಾಡಿದ್ದೀನಿ, ನಾನು ಎಂದೂ ಮರೆಯಲ್ಲ. ಆದರೆ ಒಂದೇ ಒಂದು, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗೋದು ನನ್ನ ಕೈಲಿಲ್ಲ. ಅದು ಮೋದಿ ಅವರು ಶಾ ಅವರು ತೀರ್ಮಾನ ಮಾಡೋದು. ನಾವು NDAಯಲ್ಲಿದ್ದೇವೆ. ನಾನು ಯಾವುದೇ ಅಂತರಂಗ ಬಹಿರಂಗ ನಾನು ಮಾತನಾಡಲ್ಲ. ಮೋದಿ ಅವರು ಈ 3 ದಿವಸದಲ್ಲಿ ಕೇರಳದಲ್ಲಿ ಭಾಷಣ ಮಾಡ್ತಾರೆ, ಅದಾದ ಸಾಯಂಕಾಲ ಡೆಲ್ಲಿಗೆ ಹೋಗ್ತಾರೆ. ಮಾರನೇ ಬೆಳಿಗ್ಗೆ ಪಾರ್ಲಿಮೆಂಟ್ನ ಸಭೆಯನ್ನ ಇಸ್ರೇಲ್ನಲ್ಲಿ ಜೂಯಿಸ್ ಪಾರ್ಲಿಮೆಂಟಿನ ಸಭೆಯನ್ನ ಉದ್ದೇಶಿಸಿ ಭಾಷಣ ಮಾಡ್ತಾರೆ. 10 ಕೋಟಿ ರೂಪಾಯಿನ ಅವರಿಗೆ ಒಂದು ಚಿನ್ನದ ಇದನ್ನ ಸನ್ಮಾನ ಮಾಡ್ತಾರೆ. ಅವರು ಅಲ್ಲಿಂದ ಬರ್ತಾರೆ. ಬಂದವರು ತಮಿಳುನಾಡಿಗೆ ಹೋಗಿದ್ದಾರೆ. ಒಬ್ಬ ಮೋದಿ ಅವರು ಇವತ್ತೇನು ಇಡೀ ಇಂಡಿಯಾದಲ್ಲಿ, ಇಡೀ ಪ್ರಪಂಚದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ಶರ್ಟ್ ಬಿಚ್ಕೊಂಡು ಬೇರೆ ಎಲ್ಲಾದರೂ ಉಂಟೇನ್ರಿ? ಅಯ್ಯೋ, ಎಲ್ಲಾದರೂ ಉಂಟು. ಅದರಿಂದ ಇವತ್ತು ನಾವು ಈ ಒಂದು ಪ್ರಾದೇಶಿಕ ಪಕ್ಷವನ್ನ ಬಲಪಡಿಸ್ತಕ್ಕಂಥದ್ದು ಯಾವ NDAನಲ್ಲಿ ನಾವಿದೆವೋ, NDAನಲ್ಲಿ ನಾವು ಕೊಡುವ ಶಕ್ತಿಯನ್ನು ಗಣನೆಗೆ ತೆಗೆದುಕೊಳ್ತಕ್ಕಂಥ ಆ ಒಂದು ಪ್ರಬುದ್ಧತೆ, ರಾಜಕೀಯ ಜಾಣ್ಮೆ ಶ್ರೀಮಾನ್ ಮೋದಿಯವರಿಗೆ, ಶಾ ಅವರಿಗೆ. ಅದರಿಂದ ಇವತ್ತು ನಾನು ನಿಲ್ಲಿಸ್ತೇನೆ. ಕುಮಾರಸ್ವಾಮಿ ಅವರು ನೋಡ್ತಾ ಇದ್ದಾರೆ, ಹೆಲಿಕಾಪ್ಟರ್ನ ವಾಪಸ್ ಹೋಗು, ದಯಮಾಡಿ ಮತ್ತೆ ಬರ್ತೀನಿ.